ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರೇತ್. ದ್ರೌಪದಿ ಆ ಸಭೆಯಲ್ಲಿ ಪುನಃ ವಿರಾಟನ ಕುರಿತು ಹೇಳ್ತಾ ಇದ್ದಾಳೆ. ರಾಜನಾದವನು ಬೇಕಾದಷ್ಟು ನೀನು ದಾನ ಮಾಡಬಹುದು, ಯಜ್ಞಯಾಗಗಳನ್ನು ಮಾಡಬಹುದು, ಇಷ್ಟರಿಂದ ಭಾರೀ ಕಾರ್ಯ ಮಾಡಿದೆ ಅಂತ ನೀನು ಭಾವಿಸಬೇಡ. ಎಷ್ಟು ನೀನು ಮಾಡಿದರೂ ಕೂಡ ನೈವ ಯಜ್ಞೈ ನವಾ ದಾನೈ ಪ್ರಾಪ್ನುವಂತಿ ತಥಾ ಧರ್ಮಂ. ಎಷ್ಟು ನೀನು ಯಜ್ಞ ಮಾಡಿ ಎಷ್ಟು ಬೇಕಾದರೂ ದಾನ ಮಾಡು, ಅದರಿಂದ ನೀನು ಭಾರೀ ಧರ್ಮಶೀಲನಾಗುವುದಿಲ್ಲ. ನೀನು ಮಾಡಬೇಕಾದ ಕೆಲಸ ಯಾವುದು? ರಾಜನಾದವನು ಎಲ್ಲಿಯೂ ಆರ್ತನಾದಕ್ಕೆ ಅವಕಾಶ ಇರಬಾರ್ದು. ಕ್ಷತ್ರಿಯ ಧಾರ್ಯತೆ ಚಾಪ ಆರ್ತನಾದ ಆಗಬಾರ್ದು. ಯಾರೂ ದುಃಖಿತರು ಅಪರಾಧಿಗಳಲ್ಲದಿದ್ದವರು ಆರ್ತನಾದ ಮಾಡುವ ಸಂದರ್ಭ ಬರಬಾರದು. ಆ ಆರ್ತರ ರಕ್ಷಣೆ, ದೀನರ ರಕ್ಷಣೆ, ಅನ್ಯಾಯ ಆಗದಂತೆ ನೋಡಿಕೊಳ್ಬೇಕು. ಇದು ರಾಜನ ಕರ್ತವ್ಯ. ನೀನು ಮಾಡಬೇಕಾದ ಕರ್ತವ್ಯ ಮಾಡದೆ ಎಷ್ಟು ದಾನ ಧರ್ಮ ಮಾಡಿದರೂ, ಎಷ್ಟು ಯಜ್ಞ ಮಾಡಿದರೂ ನೀನು ಧರ್ಮಶೀಲನಾಗುವುದಿಲ್ಲ. ನಿನ್ನ ಕರ್ತವ್ಯ ಯಾವುದು ಅದನ್ನು ಮಾಡು. ನೀನು ಮಾಡಬೇಕಾದ ಕರ್ತವ್ಯ ಮಾಡದೆ ಬರೀ ದಾನ ಯಜ್ಞ ಮಾತ್ರ ಮಾಡಿ ದೊಡ್ಡ ಧಾರ್ಮಿಕ ಅಂತ ಅನಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕರ್ತವ್ಯ ಏನು? ಯಥಾ ಕಾರ್ಯಾನುಲಾಪರಾಧ. ನೀನು ಮಾಡಬೇಕು ಬೇಕಾದ ಕರ್ತವ್ಯ ನಿನ್ನ ಪ್ರಜೆಗಳ ರಕ್ಷಣೆ. ಪ್ರಜೆಗಳಿಗೆ ಅನ್ಯಾಯವಾದಾಗ ತಡಿಬೇಕು ಅಂತ. ನಿನ್ನ ಪ್ರತ್ಯಕ್ಷದಲ್ಲಿ ನಿನ್ನ ಪ್ರಜೆಗೆ ಇಂಥ ಆಘಾತ ನಡೆದಾಗ, ಒಬ್ಬ ಸ್ತ್ರೀಯ ಮೇಲೆ ಅತ್ಯಾಚಾರ ನಡೆದಾಗ ಸುಮ್ಮನೆ ನಿಷ್ಕ್ರಿಯನಾಗಿ ಕುಳಿತಿದೆಯಲ್ಲ, ನಿನ್ನ ಧರ್ಮ ತ್ಯಾಗ ಮಾಡಿದ್ದೆ, ಧರ್ಮ ಪರಿಪಾಲನೆ ಮಾಡುವುದಿಲ್ಲ. ನೀನು ಎಂಥ ರಾಜ? ನೇರವಾಗಿ ವಿರಾಟನನ್ನೇ ಪ್ರಶ್ನಿಸ್ತಾ ಇದ್ದಾಳೆ. ಕೃಷ್ಣ ಹೇಳಿದ್ದೇ ಇದೆ ಭಗವದ್ಗೀತೆಯಲ್ಲಿ, ಧರ್ಮ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಒಬ್ಬ ಸೈನಿಕ ದೇಶದ ಮೇಲೆ ಆಕ್ರಮಣ, ಶತ್ರುಗಳ ಆಕ್ರಮಣ ನಡೆದಿದೆ, ರಾಷ್ಟ್ರದ ಮೇಲೆ ವಿದೇಶಿ ಆಕ್ರಮಣ ಆಗಿದೆ. ಆಗ ಸೈನಿಕನ ಕರ್ತವ್ಯ ಏನು? ಅದರ ವಿರುದ್ಧವಾಗಿ, ಆಕ್ರಮಣದ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಅದು ಬಿಟ್ಟು ಭಾಗವತ, ಪುರುಷಪದಿ, ಭಾದ್ರಪದ ಭಾಗವತ ಪಾರಾಯಣ ಮಾಡ್ತೇನೆ. ಭಾಗವತ ಪಾರಾಯಣ ಭಾಳ ಒಳ್ಳೆಯದೇ. ಆದರೆ ಸೈನಿಕನಾದವನು ದೇಶದ ಮೇಲೆ ಶತ್ರುಗಳ ಆಕ್ರಮಣ ನಡೆಯುವಾಗ ಯುದ್ಧ ಮಾಡದೆ ಬರೀ ಪುರುಷಪದಿ ಅಂತ ಭಾಗವತ ಪಾರಾಯಣ ಮಾಡ್ತಾ ಕುಳಿತರೆ ಧರ್ಮ ಆಗ್ತದ? ವಿದ್ಯಾರ್ಥಿ ಶಾಲೆಗೆ ಚಕ್ಕರ್ ಹೊಡೆದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ, ಅದು ಒಳ್ಳೆಯದೇ. ಪ್ರದಕ್ಷಿಣೆ ನಮಸ್ಕಾರ ಒಳ್ಳೆಯದೇ. ತಾನು ಶಾಲೆಗೆ ಹೋಗಬೇಕು, ಸ್ಕೂಲಿಗೆ, ಅಲ್ಲಿ ಸರಿಯಾಗಿ ಅಟೆಂಡೆನ್ಸ್ ಕೊಡಬೇಕು, ಕ್ಲಾಸ್ನಲ್ಲಿ ಭಾಗವಹಿಸಬೇಕು. ಅದನ್ನು ತಪ್ಪಿಸಿಕೊಂಡು ಬರೀ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇದ್ದರೆ ಅದು ಧರ್ಮ ಆಗುವುದಿಲ್ಲ. ಅದರಂತೆ ಎಷ್ಟು ಯಜ್ಞ ದಾನ ಮಾಡು, ನೀನು ಮಾಡಬೇಕಾದ ಕರ್ತವ್ಯ ಪ್ರಜಾರಕ್ಷಣೆ, ಅದರಲ್ಲಿ ತಪ್ಪಿದ್ದೆ. ನನ್ನ ಕಣ್ಣೆದುರಿಗೆ ಇಂಥ ಅಪರಾಧ ಮಾಡಿದಾಗ ಅದನ್ನು ತಡೆಯುತ್ತಾನೆ, ಇದು ಸರಿಯಲ್ಲ ಅಂತ ಇಷ್ಟು ನೇರವಾಗಿ ವಿರಾಟನನ್ನು ಆಕ್ಷೇಪಿಸ್ತಾರೆ. ಆಗ ಅಲ್ಲಿದ್ದ ಎಲ್ಲರೂ ಕೂಡ ಅಭಿನಂದಿಸ್ತಾರೆ ಅವಳನ್ನು, ಎಲ್ಲರ ಬೆಂಬಲ ಅವಳಿಗೆ. ಅಲ್ಲಿದ್ದ ಎಲ್ಲ ಸಭಿಕರು ಅವಳಿಗೆ ಹೇಳೋದು ಸರಿ ಎಂಬುದಾಗಿ ಒತ್ತಿ ಹೇಳ್ತಾರೆ. ಕೀಚಕನ ಆ ದುರಧಿಕಾರ, ಅಹಂಕಾರ ಎಲ್ಲರಿಗೂ ಬೇಸರ ಬಂದಿತ್ತು. ಕೀಚಕ ಮಾಡೋದು ತಪ್ಪು, ಹಾಗೆ ಅಂತ ಎಲ್ಲರೂ ಏಕಕಂಠದಿಂದ ದ್ರೌಪದಿಯ ಪರವಾಗಿ ವರ್ತಿಸ್ತಾರೆ. ಅವಳು ಹೇಳ್ತಾಳೆ, ದ್ರೌಪದಿ, ನೀನು ಈ ರಾಜ್ಯದಲ್ಲಿ ಕೀಚಕೋ ನ ಚ ಧರ್ಮಜ್ಞ ನ ಚ ಮತ್ಸ್ಯ ಕಥಂಚನ. ಸದಾ ಸಭಾಸದಿಕರು ಸುಮ್ಮನೆ ಇದ್ದಾರೆ, ನೀನೇನು ಮಾಡ್ತಾ ಇಲ್ಲ, ಕೀಚಕ ಧರ್ಮ ಗೊತ್ತಿಲ್ಲ, ಏನಿದು ಅಂತ ಕೇಳುವಾಗ ಸಭಿಕರೆಲ್ಲ ದ್ರೌಪದಿಯ ಪರವಾಗಿ ನಾವಿದ್ದೇವೆ, ನಿನ್ನ ಪರವಾಗಿ ಹಾಗೆ ಅಂತ. ಅದು ಏನು ಮಾಡಬೇಕು? ದ್ರೌಪದಿಯ ಪರವಾಗಿ ತಮ್ಮ ಅಭಿಪ್ರಾಯ ಮಾತ್ರ ವ್ಯಕ್ತಪಡಿಸಿದರು. ಆ ವಿರಾಟ ಮಾತ್ರ
ಆಗಲಿ ಅಂಥೇಳಿ ಕೀಚಕ ಇನ್ನು ಹಾಗೆಲ್ಲ ಮಾಡಬೇಡಪ್ಪ ಅಂತ ಸಮಾಧಾನದಿಂದ ಅವನನ್ನು ಕೀಚಕನನ್ನು ಸಾಂತ್ವನ ಮಾಡಿದ. ಒಳ್ಳೆಯ ಮಾತಿನಿಂದ ಹೀಗೆಲ್ಲ ಮಾಡಬೇಡಪ್ಪ ಹೋಗು ಅಂತ. ಹಾಗೆ ಅವನ ಮೇಲೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಆಗ ದ್ರೌಪದಿ ಹೇಳ್ತಾಳೆ, ಇದು ಕೀಚಕನು ಮಾಡಿದ ಅತ್ಯಾಚಾರಕ್ಕೆ ನೀನು ಸರಿಯಾದ ಕ್ರಮ ಕೈಗೊಂಡಿಲ್ಲ. ಬರೀ ಸಮಾಧಾನದ ಮಾತು ಸಾಕಾಗಲಿಲ್ಲ. ಇಂಥ ದುಷ್ಟರ ಬಗ್ಗೆ ಸರಿಯಾದ ಕ್ರಮ ನೀನು ಕೈಗೊಳ್ಳಬೇಕು. ಬರೀ ಸಮಾಧಾನದ ಮಾತು ಸಾಕಾಗಲಾಗುವುದಿಲ್ಲ ಎಂಬುದಾಗಿ ಅದನ್ನು ಆಕ್ಷೇಪಿಸು ದ್ರೌಪದಿ. ನಿನ್ನ ಕ್ರಮ ರಾಜನಾಗಿ ಪ್ರಜೆಗಳಿಗೆ ಅನ್ಯಾಯವಾದಾಗ ಅದನ್ನು ತಡೆಯುವ ಕ್ರಮ ಹೀಗಲ್ಲ. ದುಷ್ಟರ ಮೇಲೆ ಅನ್ಯಾಯ ಮಾಡಿದವರ ಮೇಲೆ ಅನ್ಯಾಯ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ. ನೀನು ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಮಾಡಬೇಕು, ಶಿಕ್ಷಿಸಬೇಕು. ಅದು ಮಾಡದೆ ಹೀಗಿರುವುದು ಸರಿಯಲ್ಲ. ಆಗ ವಿರಾಟ ಹೇಳ್ತಾನೆ, ನಿಮ್ಮಲ್ಲಿ ಏನು ನಡೆದಿದೆ ನನಗೆ ಗೊತ್ತಿಲ್ಲ. ಈಗ ತಾನೇ ನೀನೆಲ್ಲ ಹೇಳ್ತಾ ಇದ್ದೆ. ವಿಷಯ ಏನು ಅಂತ ಸರಿಯಾಗಿ ತಿಳಿಯಲಿಕ್ಕೆ ನಾನು ಗೊತ್ತಿಲ್ಲ. ನಿಮ್ಮ ಒಳಗೆ ಏನೆಲ್ಲ ನಡೆದಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಪರೋಕ್ಷಂ ನೈವ ಜಾನಾಮಿ. ನಿಮ್ಮ ಹಿಂದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಜಗಳ ಏನು ಅಂತ ಗೊತ್ತಿಲ್ಲ. ಅರ್ಥತತ್ವ ಅವಿಜ್ಞಾಯ ಕಿನ್ನು ಸ್ಯಾತ ಕೌಶಲಂ. ನಿಜವಾದ ಸಂಗತಿಗೂ ಗೊತ್ತಾಗ ನಾನು ಏನು ಮಾಡಲಿ? ಅದನ್ನು ವಿಚಾರ ಮಾಡುವ ಸಾವಕಾಶ ವಿಚಾರ ಮಾಡ್ತೇನೆ. ಇದೆಲ್ಲ ತಪ್ಪಿಸಿಕೊಳ್ಳುವ ಕ್ರಮ. ಹಾರಿಕೆಯ ಉತ್ತರ. ಪ್ರತ್ಯಕ್ಷವಾಗಿ ಅವನ ಕಾಲಿನಿಂದ ಓದಿದ್ದಾನೆ. ಅವನ ಕೇಶಪಕ್ಷವನ್ನು ಹಿಡಿದು ಎಳೆದಿದ್ದಾನೆ. ಇಷ್ಟು ಕಣ್ಣಿಗೆ ಕಂಡರೂ ಕೂಡ ನಿಮ್ಮ ಒಳಗಿನ ರಹಸ್ಯ ಏನೂ ಗೊತ್ತಿಲ್ಲ, ನಿಮ್ಮ ಒಳಗೆ ವಿವಾದ ಏನೂ ಗೊತ್ತಿಲ್ಲ. ಅದರಿಂದ ಸಾವಕಾಶ ವಿಚಾರ ಮಾಡುವ, ತಪ್ಪಿಸಿಕೊಳ್ಳುವ ಮಾತನ್ನು ಆಡ್ತಾನೆ. ಎಲ್ಲ ಭೀಷ್ಮಾಚಾರ್ಯರು ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೇಳ್ತಾಳೆ ದ್ರೌಪದಿ, ಇದು ಧರ್ಮ ಅಂತ ಹೇಳಿ ಅಂತ. ಭೀಷ್ಮಾಚಾರ್ಯರು ಧರ್ಮರಾಜನನ್ನೇ ಕೇಳು ಧರ್ಮದ ಬಗ್ಗೆ, ನನಗೆ ಗೊತ್ತಿಲ್ಲ. ನೋಡಿ, ಹಾರಿಕೆಯ ಉತ್ತರ. ನಿಜವಾದ ಸಮಸ್ಯೆ ಬಂದಾಗ ವಿಚಾರವಂತರು ಸರಿಯಾಗಿ ಸ್ಪಂದಿಸಬೇಕು. ವಿರಾಟ ತಪ್ಪಿಸಿಕೊಳ್ತಾ ಇದ್ದಾನೆ, ಏನು ಗೊತ್ತಿಲ್ಲ, ವಿಚಾರ ಮಾಡ್ತೇನೆ ಹಾಗೆ ಅಂತ. ಭೀಷ್ಮಾಚಾರ್ಯರು ಹಾಗೆ ಮಾಡಿದರು. ದ್ರೌಪದಿ ನೇರವಾಗಿ ಪ್ರಶ್ನೆ ಕೇಳಿದರು, ಕೇಳು, ನೀವೇ ಉತ್ತರ ಕೊಡಿ. ಪೃಚ್ಛ ಧರ್ಮಜಂ, ನನಗೆ ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ, ಧರ್ಮರಾಜನನ್ನೇ ಕೇಳು ಅಂತ ತಪ್ಪಿಸಿಕೊಂಡಿದ್ದಾರೆ. ಈಗ ದೊಡ್ಡವರು ಕೂಡ ಆ ಸಂದರ್ಭದಲ್ಲಿ ತಾವೇನು ಮಾಡಬೇಕೋ ಆ ಕರ್ತವ್ಯ ಮಾಡೋದಿಲ್ಲ, ಹಾರಿಕೆಯ ಉತ್ತರ ಕೊಡ್ತಾರೆ, ತಪ್ಪಿಸಿಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಸಭಿಕರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಧರ್ಮರಾಜನು ನೋಡಿದವು. ಧರ್ಮರಾಜ ಕ್ಷಮಾ ಯಾವಾಗಲೂ ಬೇಕು. ದ್ರೌಪದಿ ಅಷ್ಟೆಲ್ಲ ಕೋಪಕ್ಕೆ ಒಳಗಾಗಬೇಡ, ಏನೋ ಕೀಚಕ ಮಾಡಿದ, ಕ್ಷಮಿಸಬೇಕು ನೀನು, ಅಷ್ಟು ಕೋಪ ಮಾಡಬಾರದು. ಅವನಿಗೆ ಕ್ಷಮೆಯ ಉಪದೇಶ. ಈ ಎಲ್ಲ ಬಂದು ನಾವೆಲ್ಲ ಸಭೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ನೀನಿಲ್ಲಿ ಬಂದು ಇದೆಲ್ಲ ಗದ್ದಲೆ ಬಿಸಿ ನಮ್ಮ ಕಾಲ ಹರಣ ಮಾಡಬೇಡ. ಸುದೃಷ್ಟಿಯ ಬಳಿಗೆ ಹೋಗು. ಅವನ ಕೆಲಸ, ಅವನ ಚಾಕರಿಯಲ್ಲಿದ್ದಿ, ಅವಳು ವಿಚಾರ ಮಾಡ್ತಾಳೆ. ಇಲ್ಲಿ ಯಾಕೆ ಬರ್ತಾಯಿದ್ದೆ, ನಮ್ಮ ಸಭೆಗೆ ಯಾಕೆ ತೊಂದರೆ ಕೊಡ್ತಾಯಿದ್ದೆ, ಇಲ್ಲಿ ಡಿಸ್ಟರ್ಬ್ ಮಾಡಬೇಡ, ನಮಗೆಲ್ಲ ರಗಳೆ ಮಾಡಬೇಡ, ಹೋಗು ಸುದೃಷ್ಟಿಯ ಬಳಿಗೆ. ಆದಷ್ಟು ಶಾಂತಿ ಬೇಕು, ಕ್ಷಮಾ ಬೇಕು. ಇಷ್ಟೆಲ್ಲ ಉಗ್ರ ಕೋಪದಿಂದ ಪ್ರತಿಭಟನೆ ಮಾಡೋದು ಸರಿಯಲ್ಲ. ಧರ್ಮರಾಜನ ಶಾಂತಿಯ ಉಪದೇಶ. ವಿರಾಟನ ನಿಷ್ಕ್ರಿಯತೆ ತಪ್ಪಿಸಿಕೊಳ್ಳುವುದು. ಸಭಿಕರ ಬೆಂಬಲ ಇದ್ದರೂ ನಮ್ಮ ದ್ರೌಪದಿಗೆ ಯಾವ ಥರದ ನ್ಯಾಯವೂ ಸಿಗಲಿಲ್ಲ. ಇದಿಂಥ ಸ್ಥಿತಿ. ಈ ರಾಜರುಗಳು ದುರ್ಬಲರಾದರೆ ದೇಶದ ಸ್ಥಿತಿ ಇದೆ. ನಮ್ಮ ದೇಶದಲ್ಲಿ ಅಂಥ ಒಳಗಿಂದಾಗಲಿ ಹೊರಗಿಂದಾಗಲಿ ಅಂಥ ಆಕ್ರಮಣ ನಡೆದಾಗ ರಾಜರು ಗಟ್ಟಿ ನಿಲ್ಲಬೇಕು. ಬಕ ಆ ರಾಜ್ಯದಲ್ಲಿದ್ದ. ಆ ಬಕನನ್ನು ನಿಯಂತ್ರಿಸಲಿಕ್ಕೆ ರಾಜನಿಗೆ ಆಗಲಿಲ್ಲ. ಏನು ಮಾಡಿದ? ಒಪ್ಪಂದ ಅವನ ಜೊತೆಗೆ. ಎಂಥ ಒಪ್ಪಂದ? ಪ್ರತಿದಿನ ಒಬ್ಬನನ್ನು, ನನ್ನ ಪ್ರಜೆಯನ್ನು ನಿನಗೆ ಬಲಿ ಕೊಡ್ತೇನೆ, ಇಷ್ಟು ಆಹಾರ ಕೊಡ್ತೇನೆ, ಎತ್ತು ಕೊಡ್ತೇನೆ, ಜೊತೆಗೆ ಒಬ್ಬ ಮನುಷ್ಯನನ್ನೇ, ನಮ್ಮ ಪ್ರಜೆಯನ್ನೇ ನಿನಗೆ ಬಲಿ ಕೊಡ್ತೇನೆ. ಇದು ಒಬ್ಬ ರಾಜ ಅಲ್ಲಿಯ ಭಯೋತ್ಪಾದಕನ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವುದು. ಅವನು ದೊಡ್ಡ ಭಯೋತ್ಪಾದಕ, ಆ ಜನರಿಗೆ ನಿತ್ಯ ತೊಂದರೆ ಕೊಡ್ತಾ ಇದ್ದಾನೆ. ಅದಕ್ಕೆ ಪರಿಹಾರ ಅವನು ನಿಗ್ರಹ ಮಾಡೋದಲ್ಲ, ಅವನ ಜೊತೆಗೆ ಒಪ್ಪಂದ. ಒಬ್ಬರನ್ನು ಪ್ರತಿದಿನ ನರಬಲಿ ಕೊಡ್ತೇನೆ ನಿನಗೆ, ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ, ಆರಾಮಾಗಿ ಇರು
ಇಂತಹ ದುರ್ಬಲ ರಾಜರು, ಸರ್ಕಾರ ದುರ್ಬಲವಾದರೆ ಈ ಸ್ಥಿತಿ. ಇಲ್ಲಿ ವಿರಾಟ ಕೀಚಕ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ತಪ್ಪಿಸಿಕೊಂಡು ಅವನು ಉತ್ತರ ಕೊಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಅನ್ಯಾಯಕ್ಕೆ ವಿರುದ್ಧವಾಗಿ ರಾಜನು ಮಾಡಬೇಕಾದ ಕೆಲಸವನ್ನು ಭೀಮಸೇನ ಮಾಡಿದ. ಏಕಚಕ್ರ ನಗರದಲ್ಲಿ ಈಗ ಅಂಥ ದುಸ್ಥಿತಿ ಬಂದಾಗ ರಾಜನೇ ಅಸಮರ್ಥನಾಗಿ ಆ ದುಷ್ಟನನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗದೇ ಇದ್ದಾಗ ಭೀಮಸೇನ ಆ ಕಾರ್ಯ ಮಾಡಿದ. ಇಲ್ಲಿಯೂ ಅಷ್ಟೇ, ಕೀಚಕ ಇಷ್ಟೆಲ್ಲ ರಾಜನಿಗೂ ಹೆದರಿದೆ, ಜನರಿಗೂ ಹೆದರಿದೆ, ಬಹಿರಂಗವಾಗಿ ಇಂಥ ಅತ್ಯಾಚಾರ ಮಾಡಿದಾಗ ತಡೆಯುವ ಧೈರ್ಯ ಶಕ್ತಿ ಯಾರಿಗೂ ಇಲ್ಲ. ಇಲ್ಲಿ ಭೀಮನ ಪಾತ್ರ. ಏಕಚಕ್ರ ನಗರದಲ್ಲಿಯೂ, ಇಲ್ಲಿಗ ಅಜ್ಞಾತವಾಸದಲ್ಲಿ ವಿರಾಟ ನಗರದಲ್ಲಿಯೂ ರಾಜ ದುರ್ಬಲನಾದಾಗ, ಪ್ರಜೆಗಳಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಾಗ ಆ ಕಾರ್ಯವನ್ನು ಆ ರಾಜನು ಮಾಡಬೇಕಾದ ಕರ್ತವ್ಯ, ಅನ್ಯಾಯದ ವಿರುದ್ಧವಾದ ಹೋರಾಟ, ಅದನ್ನು ಭೀಮಸೇನ ನಡೆಸಿ. ಆ ಸಂದರ್ಭದಲ್ಲಿ ಧರ್ಮರಾಜನ ಶಾಂತಿ ಬೋಧನೆ, ವಿರಾಟನ ನಿಷ್ಕ್ರಿಯತೆ ಭಾಳ ಬೇಸರ ಆಯಿತು. ಅಲ್ಲಿಂದ ಅರಮನೆಗೆ ತನ್ನ ಅಂತಃಪುರಕ್ಕೆ ಹೋದಳು. ಸುದೃಷ್ಟಿ ಕೇಳ್ತಾಳೆ, ಏನಪ್ಪ ಭಾಳ ಗಾಬರಿಯಿಂದ ಬಂದು ಕಣ್ಣೆ ನೀರು ಸುರಿಸ್ತಾ ಇದ್ದು, ಏನಾಗಿದೆ, ಏನಾಯಿತು? ಹೇಳ್ತಾಳೆ, ಎಲ್ಲ ಗೊತ್ತಿದ್ದು ನನ್ನಲ್ಲಿ ಕೇಳ್ತೀಯಾ? ಕೀಚಕನ ಬಳಿಗೆ ನನ್ನನ್ನು ಕಳಿಸಿದ ಯಾರು? ನನಗೆ ಗೊತ್ತಿಲ್ಲವೋ ಕೀಚಕ ಏನು ಮಾಡ್ತಾನೆ ಅಂತ? ಗೊತ್ತಿದ್ದು ನನ್ನನ್ನು ಕೀಚಕನ ಬಳಿಗೆ ಕಳಿಸಿ ಈಗ ಏನಾಯಿತು ಅಂತ ಉಪಚಾರದ ಮಾತಾಡ್ತಾ ಇದೆಯಲ್ಲ. ನನಗೆ ಆದದ್ದಿಷ್ಟೇ, ನಿನ್ನ ಕೀಚಕ ಮಾಡಿದ ಅನ್ಯಾಯ ಅದನ್ನು ಉಲ್ಲೇಖ ಮಾಡಿದೆ. ನಾನು ನೋಡ್ತೇನೆ, ಅದನ್ನು ಸರಿಪಡಿಸ್ತೇನೆ. ನೀನು ಸರಿಪಡಿಸಿದ ಬೇಡ, ನಿನ್ನಿಂದ ಆಗೋದೇ ಇಲ್ಲ. ನೀನೇನು ಮಾಡ್ತೀಯ ಗೊತ್ತುಂಟು, ನಮ್ಮ ಗಂಧರ್ವರಿದ್ದಾರೆ, ಅವರು ನೋಡಿಕೊಳ್ತಾಳೆ ಎಂಬುದಾಗಿ ಸುಧಿಷ್ಠೆಗೆ ಉತ್ತರ ಕೊಡು. ಆ ಸುಧಿಷ್ಠೆಯ ಶಕ್ತಿ ಎಷ್ಟು, ಅವಳು ಏನು ಮಾಡ್ತಾಳೆ ಅಂತ ದ್ರೌಪದಿಗೆ ಗೊತ್ತು. ನೀನೇನು ಮಾಡಬೇಕಾಗಿಲ್ಲ, ನಿನ್ನಿಂದ ಏನು ಆಗುವುದೇ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಅಂತಃಪುರದ ಸ್ತ್ರೀಯರೆಲ್ಲ ಅವಳ ಪರವಾಗಿ. ಎಂಥ ಅನ್ಯಾಯ ಮಹಿಳೆಯರ ಮೇಲೆ ಆಗ್ತಾ ಇದೆ. ನಮ್ಮ ಮಹಿಳೆಯರು ಕೇಳುವರೇ ಇಲ್ಲ. ಈ ಥರದ ಪರಿಸ್ಥಿತಿ ನಮ್ಮ ಸ್ತ್ರೀಯರಿಗೆ ಇಷ್ಟು ಅನ್ಯಾಯವಾದಾಗ ರಾಜನೂ ಸುಮ್ಮನಿದ್ದಾನೆ, ಸುಧಿಷ್ಠವು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಎಲ್ಲರೂ ಕೂಡ ದ್ರೌಪದಿಯ ಪರವಾಗಿ ದುಃಖಿಸ್ತಾ ಇದ್ದಾರೆ. ಅಂತಃಪುರದ ಸ್ತ್ರೀಯರು, ನಾಗರಿಕ ಜನರು, ಅಂತಃಪುರದ ಸ್ತ್ರೀಯರು ಎಲ್ಲರೂ ದ್ರೌಪದಿಯ ಬೆಂಬಲಕ್ಕೆ. ದ್ರೌಪದಿ ಏನು ಮಾಡಿದರು? ಸ್ನಾನ ಇಲ್ಲ, ಊಟ ಇಲ್ಲ, ಕೀಚಕನಿಗೆ ಸರಿಯಾದ ಶಿಕ್ಷೆಯಾಗದೆ ನಾನು ಊಟವನ್ನು ಮಾಡುವುದಿಲ್ಲ, ಸ್ನಾನವೂ ಬೇಡ, ಸತ್ಯಾಗ್ರಹ. ದ್ರೌಪದಿಯ ಸತ್ಯಾಗ್ರಹ ಆರಂಭವಾಯಿತು. ದುಷ್ಟ ಕೀಚಕನ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳದೆ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಊಟವನ್ನೇ ಮಾಡುವುದಿಲ್ಲ ಅಂತ ನಿರಶನ ಸತ್ಯಾಗ್ರಹವನ್ನು ದ್ರೌಪದಿ ಮಾಡಿದರು. ಈ ರೀತಿಯ ಒಂದು ಸನ್ನಿವೇಶ. ಎಲ್ಲ ಅಂಥ ವಿರೋಧವನ್ನು ಎದುರಿಸಿ ನ್ಯಾಯಕ್ಕೋಸ್ಕರ ಆ ಸ್ತ್ರೀಯರಾದವರು ಕೂಡ ಹೀಗೆ ತಮ್ಮ ನ್ಯಾಯ ಸಾಧನೆಗೆ ಗಟ್ಟಿಯಾಗಿ ನಿಲ್ಲಬೇಕು, ಹೆದರಬಾರದು, ಧೈರ್ಯದಿಂದ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಬೇಕೆಂಬುದಾಗಿ ಅದನ್ನು ತೋರಿಸಿದ್ದಾಳೆ. ದ್ರೌಪದಿ ದೇವಿ ಉಪವಾಸವನ್ನೇ ಆರಂಭಿಸಿದ್ದಾಳೆ, ಭೋಜನವನ್ನೇ ಮಾಡುವುದಿಲ್ಲ. ಆ ವಿರಾಟನಿಗೆ, ಆ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು, ನ್ಯಾಯ ತನಗೆ ದೊರೆಯಬೇಕು ಎಂಬುದಕ್ಕೋಸ್ಕರ ಸತ್ಯಾಗ್ರಹವನ್ನೇ ದ್ರೌಪದಿ ಆರಂಭಿಸಿದ್ದಾಳೆ ಎಂಬಲ್ಲಿಗೆ ನಮ್ಮ ವಿರಾಟ ಮಹಾಭಾರತದಲ್ಲಿ ಮಾನವೀಯ ಚಿತ್ರಣ, ಯಾವ ಯಾವ ಜನರು ಹೇಗೆ ವರ್ತಿಸ್ತಾರೆ. ಮಹಾಭಾರತ ಅಂದರೆ ಅದು ಬರೀ ಇತಿಹಾಸ ಅಲ್ಲ, ಪಾಂಡವರ ಕಥೆಯಲ್ಲ, ಮಾನವರ ಮನಸ್ಸಿನ ಚಿತ್ರಣ. ಈ ವಿರಾಟ ನಗರದಲ್ಲಿ ಯಾರ್ಯಾರು ಹೇಗೆ ಹೇಗೆ ವರ್ತಿಸಿದ್ದಾರೆ, ಅವರವರ ವ್ಯಕ್ತಿತ್ವ, ಅವರ ಭಾವನೆಗಳು, ಅವರ ಬೆಂಬಲ ವಿರೋಧ, ಎಲ್ಲ ಕ್ರಮ ಮಾನವರ ಮನಸ್ಸಿನ ಚಿತ್ರಣೆಯನ್ನು ಯಥಾವತ್ತಾಗಿ ಮಹಾಭಾರತ ಮಾಡಿ ಒಬ್ಬ ದ್ರೌಪದಿ ಯಾವ ರೀತಿ ಅನ್ಯಾಯವನ್ನು ಎದುರಿಸಿದಳು ಎಂಬುದನ್ನು ಬಹಳ ಚಂದವಾಗಿ ಮಹಾಭಾರತದಲ್ಲಿ ವಿವರಿಸಿದ್ದಾರೆ ಎಂಬುದಕ್ಕೆ ನಮ್ಮ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.